ವೀಕ್ಷಕರೇ, ಕನ್ನಡದ ಮಟ್ಟಿಗೆ ನಿಮ್ಮ ನೆಚ್ಚಿನ ಹಾರರ್ ಚಿತ್ರ ಯಾವುದು ಅಂತ ಕೇಳಿದ್ರೆ ಕೆಲವರು ಆಪ್ತ ಮಿತ್ರ ಅಂತ ಹೇಳಬಹುದು, ಕೆಲವರು ಕನಕಾಂಬರಿ, ದುರ್ಗಾಶಕ್ತಿ, ಕಲ್ಪನಾ, ಈ ರೀತಿ ಹಲವು ಹೆಸರುಗಳನ್ನ ಹೇಳಬಹುದು. ಹಾರರ್ ಚಿತ್ರಗಳು ಕನ್ನಡದಲ್ಲಿ ಹೆಚ್ಚು ಬಾರದೆ ಹೋದರೂ ಕೂಡ ಕೆಲವೊಂದು ಉತ್ತಮ ರೀತಿಯಲ್ಲಿ ಬೆಂಚ್ ಮಾರ್ಕ್ ಅನ್ನು ಸಾಧಿಸಿದಂತ ಚಿತ್ರಗಳಿವೆ. ವೀಕ್ಷಕರೇ, ಕನ್ನಡದಲ್ಲಿ ಎಷ್ಟೇ ಹಾರರ್ ಚಿತ್ರಗಳು ಬಂದಿದ್ರೂ ಕೂಡ ಈ 3 ಚಿತ್ರಗಳು ಮಾತ್ರ ಯಾವತ್ತೂ ಜನರ ಮನಸ್ಸಲ್ಲಿ ಹಾಗೇನೆ ಉಳಿತವೆ. ಎಷ್ಟೇ ಅದ್ಧೂರಿತನದಿಂದ ಕೂಡದಂತ ಚಿತ್ರಗಳು ಬಂದರೂ ಕೂಡ ಈ 3 ಚಿತ್ರಗಳನ್ನ ಮಾತ್ರ ಜನ ಯಾವತ್ತೂ ಮೊದಲ ಸಾಲಲ್ಲೇ ನಿಲ್ಲಿಸ್ತಾರೆ. ಆ 3 ಚಿತ್ರಗಳೇ ನಾನಿನ್ನ ಬಿಡಲಾರೆ, ಅದೇ ರಾಗ ಅದೇ ಹಾಡು ಹಾಗೂ ಉಪೇಂದ್ರ ನಿರ್ದೇಶನದ ಇಶ್ ಚಿತ್ರ. ಕನ್ನಡದಲ್ಲಿ ಈವರೆಗೂ ಅನೇಕ ಹಾರರ್ ಚಿತ್ರಗಳು ಬಂದಿರಬಹುದು, ಆದರೆ ವಿಶೇಷವಾಗಿ ಈ 3 ಚಿತ್ರಗಳು ಸೃಷ್ಟಿ ಮಾಡಿದಂತ ಆ ಭಯ, ಕೌತುಕತೆ ಹಾಗೂ ರೋಚಕತೆಯನ್ನ ಉಳಿದ್ಯಾವ ಚಿತ್ರಗಳು ಕೂಡ ಇದುವರೆಗೂ ಕೊಟ್ಟಿಲ್ಲ. ಕನ್ನಡದ ಮಟ್ಟಿಗೆ ಹಾರರ್ಗೆ ಹೊಸ ರೂಪ ಹಾಗೂ ಭಾಷಾ ಬರೆದಂತ ಚಿತ್ರಗಳಿವು. ನಮ್ಮ ಬಾಲ್ಯದ ನೆನಪನ್ನ ಅಜರಾಮರಗೊಳಿಸಿದಂತ ಈ ಒಂದು ಚಿತ್ರಗಳನ್ನ ಇವತ್ತಿಗೂ ಟಿವಿಯಲ್ಲಿ ನೋಡಿದ್ರೆ ಭಯ ಆಗುತ್ತೆ. ಬನ್ನಿ ವೀಕ್ಷಕರೇ, ಈ 3 ಚಿತ್ರಗಳ ಕುರಿತಾದಂತಹ ರೋಚಕ ಸಂಗತಿಗಳ ಬಗ್ಗೆ ಹಾಗೂ ಅವುಗಳ ಲೆಗಸಿಯ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸ್ವಲ್ಪ ಆಸಕ್ತಿಕರವಾಗಿ ತಿಳಿತಾ ಹೋಗೋಣ. ವೀಕ್ಷಕರೇ, ಈ ಒಂದು ಲಿಸ್ಟ್ ಅಲ್ಲಿ ನಾವು ಮೊದಲನೇದಾಗಿ ಹೇಳಬೇಕಾದದ್ದು 1979ರಲ್ಲಿ ಬಿಡುಗಡೆ ಕಂಡಿದ್ದಂತ ನಾನಿನ್ನ ಬಿಡಲಾರೆ ಎಂಬ ಚಿತ್ರದ ಬಗ್ಗೆ. ಈ ಚಿತ್ರವನ್ನು ನಿಮ್ಮಲ್ಲಿ ಬಹುತೇಕರು ಎಲ್ಲರೂ ಕೂಡ ನೋಡಿರ್ತೀರ. ಈ ಚಿತ್ರದಲ್ಲಿ ನಟ ಅನಂತ್ನಾಗ್ 2 ಶೇಡ್ಗಳ ಪಾತ್ರಗಳಲ್ಲಿ ಅತ್ಯಂತ ಅದ್ಭುತವಾಗಿ ನಟಿಸಿದ್ರು. ವೀಕ್ಷಕರೇ, ಯಾವುದೇ ಹಾರರ್ ಚಿತ್ರ ನೋಡುಗರಲ್ಲಿ ಭಯವನ್ನ ಬಿತ್ತುವಂತಿರಬೇಕಾದ್ರೆ ಅದರ ಕತೆ, ನಟನೆ ಇವುಗಳ ಹೊರತಾಗಿ ಅದರಲ್ಲಿ ಬಳಸುವಂತಹ ಸ್ಪೆಷಲ್ ಎಫೆಕ್ಟ್ಸ್, ಮೇಕಪ್ಗಳು ಮುಖ್ಯ ಕಾರಣ ಆಗ್ತವೆ. ನಾನಿನ್ನ ಬಿಡಲಾರೆ ಚಿತ್ರದಲ್ಲಿ ಗೆದ್ದಿದ್ದೆ ಅದರಲ್ಲಿ ನಟರ ವಿಶಿಷ್ಟ ಬಗೆಯ ದಿಗಿಲಿಕ್ಕಿಸುವಂತ ಮೇಕಪ್ ನಿಂದಾಗಿಂದ್ರೆ ನೀವು ನಂಬೇಕು. ಈ ಚಿತ್ರ ಬರುವ ಮೊದಲು ಕನ್ನಡದಲ್ಲಿ ಹೇಳಿಕೊಳ್ಳುವಂತ ಹಾರರ್ ಚಿತ್ರಗಳೇ ಇರಲಿಲ್ಲ. ಜಗನ್ಮೋಹಿನಿ, ಪಾತಾಳ ಮೋಹಿನಿ, ಋಷ್ಯಶೃಂಗ ಇವಿಷ್ಟೇ ಚಿತ್ರಗಳು ನಮ್ಮಲ್ಲಿದ್ದದ್ದು. ಆದರೆ ಯಾವಾಗ ನಾನಿನ್ನ ಬಿಡಲಾರೆ ಎಂಬ ಚಿತ್ರ ರಿಲೀಸ್ ಆಯಿತು, ಕನ್ನಡದಲ್ಲೂ ಕೂಡ ರೋಚಕ ಹಾರರ್ ಕಥನಕ ಇರೋದಕ್ಕೆ ಸಾಧ್ಯ ಅಂತ ಈ ಒಂದು ಚಿತ್ರ ನಿರೂಪಿಸಿತ್ತು. ಒಂದು ಸುಂದರ ಕೌಟುಂಬಿಕ ಚಿತ್ರದಲ್ಲಿ ಪ್ರೇತಾತ್ಮದ ಸಮಸ್ಯೆಯನ್ನು ಕೂಡ ಸೇರಿಸಿ ನೈಜವಾಗಿ ಕಟ್ಕೊಡಬಹುದು ಅಂತ ಈ ಚಿತ್ರ ಪ್ರೂವ್ ಮಾಡಿತ್ತು. ಕನ್ನಡದಲ್ಲಂತೂ ಆವರೆಗೂ ಇಂಥ ಯಾವುದೇ ಚಿತ್ರ ಬಂದಿರಲಿಲ್ಲ. ಇದು ನಟ ಅನಂತ್ನಾಗ್ ಹಾಗೂ ನಟಿ ಲಕ್ಷ್ಮಿ ಈ ಇಬ್ಬರ ಕಾಂಬಿನೇಷನ್ ಅಲ್ಲಿ ಬಂದಂತ ಪ್ರಪ್ರಥಮ ಚಿತ್ರ ಕೂಡ ಹೌದು. ಈ ಕಥೆಯನ್ನ MD ಸುಂದರ್ ಎಂಬುವರು ರಚಿಸಿದ್ರು. ಇದರ ಸ್ಕ್ರೀನ್ ಪ್ಲೇ ಕೂಡ ಇವರದೇ. ಈ ಒಂದು ಸಿನಿಮಾದ ನಿರ್ದೇಶನದ ಬಾಧ್ಯತೆಯನ್ನು ವಹಿಸಿದವರು ನಿರ್ದೇಶಕರಾದಂತ ವಿಜಯ್ ಅವರು ಆಗ ಆಕ್ಷನ್ ಥ್ರಿಲ್ಲರ್ ಚಿತ್ರಗಳಿಗೆ ಹೆಚ್ಚು ಹೆಸರಾಗಿದ್ರು. ಜಯರಾಮ್ ರವರ ನಿರ್ಮಾಣದಲ್ಲಿ ಈ ಒಂದು ಚಿತ್ರ ಬಹುತಾರಗಳೊಂದಿಗೆ ಅರ್ಥಗರ್ಭಿತವಾದಂತಹ ಕಥೆಯೊಂದಿಗೆ ಸಿದ್ಧಾಗಿತ್ತು. ಚಿತ್ರದಲ್ಲಿ ನಟ ಅನಂತ್ನಾಗ್, ಲಕ್ಷ್ಮಿ, ಲೀಲಾವತಿ, ಅಶ್ವಥ್, ಬಾಲಕೃಷ್ಣ, ಮುಸೂರಿ ಕೃಷ್ಣಮೂರ್ತಿ, ಸತ್ಯಂ, ಸತೀಶ್ ಮೊದಲಾದವರಿದ್ರು. ನಟ ಅನಂತ್ನಾಗ್ ಚಿತ್ರರಂಗಕ್ಕೆ ಬಂದು ಆ ಹೊತ್ತಿಗೆ 6-7 ವರ್ಷಗಳು ಕಳೆದಿದ್ವು. ಈ ಒಂದು ಚಿತ್ರದಲ್ಲಿ ಅವರು ಕಾಲೇಜ್ ವಿದ್ಯಾರ್ಥಿಯಾಗಿದ್ದಾಗ ಅವರನ್ನ ಪ್ರೀತಿ ಮಾಡದಂತ ಸಹಪಾಠಿಯೊಬ್ಬಳು ನಾಯಕ ತನ್ನನ್ನ ತಿರಸ್ಕಾರ ಮಾಡದ ಎಂಬ ಖಿನ್ನತೆಯಿಂದ ಗಾಡಿಯನ್ನ ಡ್ರೈವ್ ಮಾಡುವಾಗ ಅಪಘಾತಕ್ಕೆ ಒಳಗಾಗಿ ಸಾವನ್ನಪ್ತಾಳೆ. ಆಕೆಯ ಪಾತ್ರದ ಹೆಸರು ಕಾಮಿನಿ. ಈ ಕಾಮಿನಿ ನಾಯಕನನ್ನ ಮೋಹಿಸಿ ಬಯಸಿದ್ರಿಂದ ಸತ್ತು ಪ್ರೇತಾತ್ಮವಾಗಿ ಮೋಕ್ಷ ಸಿಗದೆ ಅಲೆಯೋದಿಕ್ಕೆ ಶುರು ಮಾಡ್ತಾಳೆ. ಈ ನಾಯಕನಿಗೆ ತಾನೇ ಪ್ರೀತಿಸಿದಂತ ಮಾವನ ಮಗಳ ಜೊತೆ ಮದುವೆ ನಿಶ್ಚಯ ಆದಾಗ ಕಾಮಿನಿ ತಾನೇ ಕೊಟ್ಟಿದ್ದಂತ ನೆನಪಿನ ಉಂಗುರವನ್ನ ಇಲ್ಲಿ ವಿಶಿಷ್ಟವಾದಂತ ರೀತಿಯಲ್ಲಿ ಹೈಲೈಟ್ ಮಾಡಿದ್ದಾರೆ. ಅಲ್ಲಿಂದ ಕಾಮಿನಿಯ ಪ್ರೇತಾತ್ಮ ನಾಯಕ ಹಾಗೂ ಅವನ ನೆಮ್ಮದಿದಾಯಕ ಬದುಕಿಗೆ ಒಡ್ಡುವಂತ ನಾನಾ ಕಷ್ಟಗಳು ಹಾಗೂ ಅದರ ವಿರುದ್ಧ ನಾಯಕಿಯ ಪತ್ನಿ ಹೋರಾಡಿ ಗೆಲ್ಲುವುದೇ ಮುಂದಿನ ಕತೆ. ಈ ಒಂದು ಚಿತ್ರದಲ್ಲಿ ನಟ ಅನಂತ್ನಾಗ್ ತಾನೊಬ್ಬ ನಾಸ್ತಿಕ, ಅಂದ್ರೆ ದೇವರು, ದೈವಾಚರಣೆ ಇದ್ಯಾವುದರಲ್ಲೂ ಕೂಡ ನಂಬಿಕೆ ಆಸಕ್ತಿ ಇರದಂತ ವ್ಯಕ್ತಿ. ಆದ್ರೆ ಅದಕ್ಕೆ ತದ್ವಿರುದ್ಧ ಎನ್ನುವಂತೆ ನಾಯಕಿ ದೈವದಲ್ಲಿ ಅತೀವ ನಂಬಿಕೆ ಇಟ್ಕೊಂಡಿದ್ದಂತ ಸಂಪ್ರದಾಯಸ್ಥ ಯುವತಿ. ದೈವಶಕ್ತಿ ಮುಂದೆ ದುಷ್ಟಶಕ್ತಿ ಆಟ ಯಾವತ್ತೂ ಕೂಡ ಸಾಗಲ್ಲ ಅಂತ ಈ ಒಂದು ಚಿತ್ರದ ಉದ್ದಕ್ಕೂ ಸಂದೇಶವನ್ನ ಕೊಡಲಾಗಿದೆ. ಈ ಕಾಮಿನಿಯ ಆತ್ಮ ನಟ ಅನಂತ್ರವ್ರ ಮೇಲೆ ಬರುವಂತ ಸನ್ನಿವೇಶಗಳು ಹಾಗೂ ಆತನ ದೇಹ ಪರಕಾಯ ಪ್ರವೇಶವನ್ನ ಪಡೆದಾಗ ನಾಟಕೀಯ ರೀತಿಯಲ್ಲಿ ಬದಲಾಗುವಂತ ಅವನ ಹಾವ ಭಾವ, ಆಂಗಿಕ ಅಭಿನಯ, ಮಾತು ಇದೆಲ್ಲವನ್ನು ಕೂಡ ನಿರ್ದೇಶಕರು ಮನಮುಟ್ಟುವ ಹಾಗೆ ಕಟ್ಕೊಟ್ಟಿದ್ರು. ಆತ್ಮದ ನಿಯಂತ್ರಣಕ್ಕೆ ಸಿಲುಕುವಂತ ವ್ಯಕ್ತಿಯಾಗಿ ನಟ ಅನಂತ್ ತಮ್ಮ ಆ ಒಂದು ಪಾತ್ರದಲ್ಲಿ ಅಕ್ಷರಶಃ ಜೀವಿಸಿ ನಟಿಸಿದ್ರು. ಇನ್ನು ಕೇಶವ್ ಎಂಬುವರು ಅಂದಿನ ಮಟ್ಟಿಗೆ ಕನ್ನಡದ ಪ್ರಮುಖ ಮೇಕಪ್ ಮ್ಯಾನ್ ಆಗಿದ್ರು. ಇವರು ಡಾಕ್ಟರ್ ರಾಜ್ಕುಮಾರ್, ವಜ್ರಮುನಿ, ತೂಗುದೀಪ ಶ್ರೀನಿವಾಸ್, ಬಾಲಣ್ಣ, ಅಶ್ವಥ್ ಮುಂತಾದ ದೊಡ್ಡ ಕಲಾವಿದರಿಗೆ ಮೇಕಪ್ ಅನ್ನ ಮಾಡ್ತಿದ್ರು. ಆಗೆಲ್ಲ ಇವರು ಒಂದು ಮೇಕಪ್ಗೆ ಪಡೆದಿದ್ದಂತ ಸಂಭಾವನೆ 2,000 ರಿಂದ 3,000 ರೂಪಾಯಿ. ಆ ಒಂದು ಕಾಲಕ್ಕೆ ಇದು ಬಹುದೊಡ್ಡ ಮೊತ್ತ. ಮೇಕಪ್ ಅಂದ್ರೆ ಅದು ಬಣ್ಣಗಳ ಸೂಕ್ತ ಮಿಶ್ರಣ. ಆ ಬಣ್ಣಗಳ ಗಾಢತೆ ಎಷ್ಟಿರಬೇಕು ಅಂತ ಮೇಕಪ್ ಮ್ಯಾನ್ಗೆ ಗೊತ್ತಿರುತ್ತೆ. ನಾನಿನ್ನ ಬಿಡಲಾರೆ ಚಿತ್ರದ ಮೂಲಕ ಇವರು ಮೊದಲ ಬಾರಿಗೆ ಒಂದು ಪ್ರೇತದ ಮೇಕಪ್ಗೆ ಮುಂದಾಗಿದ್ರು. ಆವರೆಗೂ ಹೀರೋ, ಹಾಸ್ಯ, ಕಳ, ಪೋಷಕ ಕೇವಲ ಇಂಥ ಪಾತ್ರಗಳಿಗೆ ಮೇಕಪ್ ಮಾಡ್ತಿದ್ದಂತ ಕೇಶವ್ ಅವರಿಗೆ ಅನಂತರವರ ದೈವದ ಗೆಟಪ್ ಅದೇ ಹೊಸದಾಗಿತ್ತು. ಆದ್ರೂ ಕೂಡ ಅದನ್ನ ಸವಾಲಾಗಿ ಸ್ವೀಕರಿಸಿ ಅನಂತರವರ ಕೂದಲನ್ನ ಸ್ಟ್ರೈಟ್ ಮಾಡಿ ಅವ್ರಿಗೆ ಬಿಳಿ ಪೌಡರ್ನ ಮೇಕಪ್ ಜೊತೆ ಕಣ್ಣಿನ ಸುತ್ತ ಕಪ್ಪು ಒಣದ ರಿಂಕಲ್ಸ್ ಬರದಂತ ಕೇಶವ್ ನಿಜಕ್ಕೂ ಅನಂತರವರ ಮುಖವನ್ನ ಬದಲಿಸಿದ್ರು.
ಕಣ್ಣಿಗೆ ಆಗೆಲ್ಲ ಬಣ್ಣದ ಲೆನ್ಸ್ ಅನ್ನ ಹಾಕ್ತಿದ್ರು. ಅನಂತರ ಅವರ ಮುಖಕ್ಕೆ ನೀಲಿ ವರ್ಣದ ಲೆನ್ಸ್ ಸೂಕ್ತವಾಗಿ ಒಪ್ಪಿತ್ತು. ಅನಂತರ ಅವರ ಈ ಮೇಕಪ್ಗೆ ಕೇಶವರವರು 1.5 ಗಂಟೆ ಸಮಯವನ್ನ ತೆಗೆದುಕೊಂಡಿದ್ರಂತೆ. ಈ ಒಂದು ಮೇಕಪ್ನಿಂದಾಗಿ ಕೇಶವರವರಿಗೆ ಇದ್ದಂತ ಡಿಮ್ಯಾಂಡ್ ಹೆಚ್ಚುವುದರ ಜೊತೆಗೆ ಆ ಒಂದು ಸಿನಿಮಾ ಕೂಡ ಸಕ್ಸಸ್ ಆಯಿತು. ಇದನ್ನ ಥಿಯೇಟರ್ನಲ್ಲಿ ನೋಡಿದಂತ ಜನರು ಬೆಚ್ಚಿ ಬಿದ್ದಿದ್ರು. ಈ ಒಂದು ಸಿನಿಮಾ ಅನೇಕ ಚಿತ್ರ ಮಂದಿರಗಳಲ್ಲಿ ಶತದಿನ ಆಚರಿಸಿ ಆ ವರ್ಷದ ಕನ್ನಡದ ಹೈಯೆಸ್ಟ್ ಗ್ರಾಸರ್ ಆಗಿ ಹೊರಹೊಮ್ಮುತ್ತೆ. ಈ ಒಂದು ಸಿನಿಮಾದ ಅಭಿನಯಕ್ಕಾಗಿ ಅನಂತರ ಅವರಿಗೆ ಫಿಲ್ಮ್ ಫೇರ್ ಅವಾರ್ಡ್ ಕೂಡ ಸಿಕ್ಕಿತ್ತು. ಇನ್ನು ಎರಡನೇದಾಗಿ ಶಿವರಾಜ್ ಕುಮಾರ್ ಅಭಿನಯದ ಅದೇ ರಾಗ ಅದೇ ಹಾಡು ಚಿತ್ರದ ಬಗ್ಗೆ. ಇದು 1989ರಲ್ಲಿ ಬಂದಿದಂತ ಚಿತ್ರ. ಇದನ್ನು ಕೂಡ ನಿಮ್ಮಲ್ಲಿ ಹೆಚ್ಚಿನವರು ನೋಡಿರ್ತೀರ. ಇದು ನಟ ಶಿವಣ್ಣ ಅಭಿನಯದ ಮೊದಲ ಪ್ಯಾರಾನಾರ್ಮಲ್ ಕತೆ ಹೊಂದಿದಂತ ಚಿತ್ರ. ಇದಕ್ಕೂ ಮೊದಲು ಅವರ ನಟನೆಯ ಇನ್ನೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಚಿತ್ರ ಆದಂತ ಸಂಯುಕ್ತ ಎಂಬ ಚಿತ್ರ ಬಂದಿತ್ತು. ಇದರಲ್ಲಿ ಪ್ರೇತ ಇಲ್ಲದೆ ಹೋದ್ರೂ ಕೂಡ ಇರುವಂತೆ ತೋರಿಸಿದ್ರು. ಆದರೆ ಅದೇ ರಾಗ ಅದೇ ಹಾಡು ಚಿತ್ರ ಕಂಪ್ಲೀಟ್ ಪ್ಯಾರಾನಾರ್ಮಲ್ ಹಾಗೂ ಪುನರ್ಜನ್ಮದ ವೃತ್ತಾಂತವಿದ್ದಂತ ಕತೆ. ಇದನ್ನ TN ನರಸಿಂಹನ್ ಎಂಬುವರು ಬರೆದಿದ್ರು. MS ರಾಜಶೇಖರ್ ಅವರು ಇದನ್ನ ನಿರ್ದೇಶನ ಮಾಡಿದ್ರು. ಆವರೆಗೂ ಕೌಟುಂಬಿಕ ಹಾಗೂ ಮೆಲೋಡಿಯನ್ ಸಿನಿಮಾಗಳಿಗೆ ಹೆಸರಾಗಿದ್ದಂತ ರಾಜಶೇಖರ್ ಅದೇ ಮೊದಲ ಸಲ ಒಂದು ಪುನರ್ಜನ್ಮ ಹಾಗೂ ಆತ್ಮದ ಕಥೆಯನ್ನ ಕೈಗೆತ್ತಿಕೊಂಡಿದ್ರು. ಇದರಲ್ಲಿ ನಟ ಶಿವಣ್ಣ ಅವರಿಗೆ ಎದುರಾಗಿ ನಟಿ ಸೀಮಾ ಅದೇ ಮೊದಲ ಬಾರಿಗೆ ನಟಿಸಿದ್ರು. ಇದು ಅವರ ನಟನೆಯ ಮೊದಲ ಚಿತ್ರ. ಆರಂಭದಲ್ಲಿ ಈ ಒಂದು ಕತೆ ಇತರೆ ಮಾಮೂಲು ರೊಮ್ಯಾಂಟಿಕ್ ಚಿತ್ರಗಳಂತೆಯೇ ಸಾಗುತ್ತೆ. ನಾಯಕ ನಟ ನಾಯಕಿಯನ್ನ ನೋಡಿ ಮನಸೋತು ಆಕೆಯನ್ನ ಒಲಿಸ್ಕೊಳ್ಳೋದಕ್ಕೆ ಬೇಕಾದಂತ ಎಲ್ಲಾ ಬಗೆಯ ಪ್ರಯತ್ನಗಳನ್ನು ಕೂಡ ನಡೆಸ್ತಾನೆ. ಆದ್ರೆ ಅವರಿಬ್ಬರದ್ದು ಕೂಡ ಜನ್ಮ ಜನ್ಮಾಂತರದ ನಂಟು ಎಂಬ ಸತ್ಯ ಅವರಿಗೆ ಗೊತ್ತಿರಲ್ಲ. ಮುಂದೆ ಅವರ ಜೀವನದ ಹಳೆಯ ಸತ್ಯ ಗೊತ್ತಾದ್ಮೇಲೆ ಏನೇನು ನಡೆಯುತ್ತೆ ಅನ್ನೋದೇ ಈ ಒಂದು ಇಡೀ ಚಿತ್ರದ ಸಾರಾಂಶ. ಈ ಚಿತ್ರದಲ್ಲಿ ಅನೇಕ ಸನ್ನಿವೇಶಗಳು ನಿಜಕ್ಕೂ ಭಯವನ್ನು ಹುಟ್ಟಿಸ್ತವೆ. ಅದರಲ್ಲೂ ಕೂಡ ಶವಗಾರದಲ್ಲಿ ನಾಯಕಿ ತನ್ನ ಕಳೆದ ಜನ್ಮದ ತಾಯಿಯ ಶವವನ್ನ ವೀಕ್ಷಣೆ ಮಾಡುವಾಗ ಆ ದೇಹ ವಿಚಿತ್ರವಾಗಿ ಕಣ್ಣನ್ನ ಬಿಡುವಂತ ದೃಶ್ಯ ನೋಡುಗರ ಎದೆಯನ್ನ ಝಲ್ಲೆನ್ಸಿತ್ತು. ಪುನರ್ಜನ್ಮದ ಕಥಾ ಹಂದರದ ಜೊತೆ ಪ್ರಸ್ತುತತೆಗೆ ಅದನ್ನ ಲಿಂಕ್ ಮಾಡಿ ಆತ್ಮ ಸೇಡಿನ ಸಂಚಲನ ನಡೆಸಿದ್ರೆ ಏನೇನು ಅನಾಹುತ ನಡೆಯುತ್ತೆ ಅಂತ ಈ ಒಂದು ಚಿತ್ರದಲ್ಲಿ ಅತ್ಯಂತ ಅಚ್ಚುಕಟ್ಟಾಗಿ ತೋರಿಸಿದ್ರು. ನಟಿ ಸೀಮಾ ಹಾಗೂ ಆಕೆಯ ಪಾತ್ರ ನಿರ್ವಹಿಸಿದಂತ ಕಲಾವಿದೆಯೊಬ್ಬರು ಕೂಡ ತಮ್ಮ ಪಾಲಿನ ನಟನೆಯನ್ನ ತುಂಬಾ ಚೆನ್ನಾಗಿನೇ ನಿರ್ವಹಿಸಿದ್ರು. ಈ ಒಂದು ಕತೆಗೆ ದೊಡ್ಡ ಕಣ್ಣಿನ ನಟಿಯೇ ಬೇಕು ಎಂಬ ಕಾರಣಕ್ಕೆ ಸೂಕ್ತ ಆಡಿಷನ್ ನಡೆಸಿ ಸೀಮಾರವರನ್ನ ಆರಿಸಿದ್ರು. ಆಕೆಯ ಪಾತ್ರಕ್ಕೆ ಆ ನಟಿಯ ಕಣ್ಣುಗಳು ತುಂಬಾ ಚೆನ್ನಾಗಿಯೇ ಒಪ್ಪಿದ್ವು ಕೂಡ. ಈ ಒಂದು ಸಿನಿಮಾವನ್ನ ಈಗ ನೋಡಿದ್ರು ಕೂಡ ಭಯ ಆಗುತ್ತೆ. ಇನ್ನು ಮೂರನೇದಾಗಿ ನಾವಿಲ್ಲಿ ಹೇಳಬೇಕಾದದ್ದು ಉಪೇಂದ್ರ ನಿರ್ದೇಶನದ ಚಿತ್ರ. ಇದು 1993ರಲ್ಲಿ ತೆರೆ ಕಂಡಿತ್ತು. ಇದು ಹಾರರ್ ಚಿತ್ರವೇ ಆದ್ರೂ ಕೂಡ ಇದರಲ್ಲಿ ಯಾವುದೇ ಪ್ರೇತಾತ್ಮ ಇಲ್ಲ. ಆದ್ರೂ ಕೂಡ ಪ್ರೇತದ ಚಿತ್ರಕ್ಕಿಂತನೂ ಆ ಕಾಲದಲ್ಲಿ ಹೆಚ್ಚು ಭಯ ಸೃಷ್ಟಿ ಮಾಡಿದಂತ ಚಿತ್ರ ಇದು. ಈ ಒಂದು ಚಿತ್ರದಲ್ಲಿ ಹಾರರ್ ಚಿತ್ರಕಥೆ ತೆಗೆಯೋದಕ್ಕೆ ಬರುವಂತ ಕಾಶನಾಥ್ ಅವರ ಚಿತ್ರ ತಂಡ ಆ ಎಸ್ಟೇಟ್ ನಲ್ಲಿ ಬಿಡಾರವನ್ನ ಹೊಡೆದಾಗ ಅಲ್ಲಿ ಘಟಿಸುವಂತ ಕೆಲವು ವಿಚಿತ್ರಗಳು, ಕೆಲ ನಿಗೂಢ ಹತ್ಯೆಗಳು, ಕಡೆಗೆ ಅದನ್ನ ಭೇದಿಸುವಂತ ನಾಯಕ, ಇದನ್ನೆಲ್ಲ ಚಿತ್ರದಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ತೋರಿಸಿದ್ರು. ಈ ಚಿತ್ರದಲ್ಲಿ ಹಾಸ್ಯ, ರೊಮ್ಯಾನ್ಸ್, ಥ್ರಿಲ್ಲರ್, ಭಯ, ಸಸ್ಪೆನ್ಸ್, ಆಕ್ಷನ್ ಹೀಗೆ ಇದೆಲ್ಲವೂ ಕೂಡ ಇತ್ತು. ನಿಜ ಬದುಕಲ್ಲಿ ಅತ್ಯಂತ ಸೌಮ್ಯ ಹಾಗೂ ಸಭ್ಯ ಸ್ವಭಾವದ ನಿರ್ದೇಶಕರಾದಂಥ ಕಾಶನಾಥ್ ಅವರನ್ನ ಈ ಒಂದು ಚಿತ್ರದಲ್ಲಿ ಅವರ ನಿಜ ಸ್ವಭಾವಕ್ಕೆ ತದ್ವಿರುದ್ಧವಾಗಿ ತೋರಿಸಿದ್ರು. ಇನ್ನು ಈ ಚಿತ್ರದ ಸೌಂಡ್ ಎಫೆಕ್ಟ್, ಮೇಕಪ್, ಸ್ಪೆಷಲ್ ಎಫೆಕ್ಟ್, ಕ್ಯಾಮರಾ ಚಾಲನೆ, ಹಿನ್ನೆಲೆ ದನಿ, ಈ ದೆವ್ವದ ಕಾಸ್ಟ್ಯೂಮ್ ಇವೆಲ್ಲ ಈ ಚಿತ್ರದ ರೋಚಕತೆಗೆ ಇನ್ನಷ್ಟು ಮೆರುಗನ್ನ ಕೊಟ್ಟಿದ್ವು. ಇದು ತೆರೆಕಂಡ ನಂತರ ಅನೇಕ ಚಿತ್ರ ಮಂದಿರಗಳಲ್ಲಿ ಸೂಪರ್ ಹಿಟ್ ಅನ್ನ ಸಾಧಿಸಿತ್ತು. ಹಾರರ್ ಕಥೆಯನ್ನ ಈ ರೀತಿಯಾಗಿ ತೋರಿಸಬಹುದು ಅಂತ ನಿರ್ದೇಶಕ ಉಪ್ಪಿ ಇಲ್ಲಿ ಅತ್ಯಂತ ಸಮರ್ಥವಾಗಿಯೇ ನಿರೂಪಿಸಿದ್ರು. ಈ ಒಂದು ಚಿತ್ರ ನಮ್ಮಲ್ಲಿ ಹೆಚ್ಚಿನವರ ಬಾಲ್ಯದ ನೆನಪುಂತಾನೆ ಹೇಳಬಹುದು. ಇದನ್ನ ನಾವೆಲ್ಲ ಅವತ್ತು ನೋಡಿ ಹೆದರಿದ್ವಿ. ಇವತ್ತಿಗೂ ಕೂಡ ಈ ಒಂದು ಚಿತ್ರವನ್ನು ಒಬ್ಬರೇ ಕುಳಿತು ನೋಡೋದಕ್ಕೆ ಭಯ ಆಗುತ್ತೆ. ಪ್ರೇತಗಳು ಜಸ್ಟ್ ಸ್ವಾರ್ಥ ಮಾನವನ ಕಲ್ಪನೆ ಮಾತ್ರ. ಅವನ ದುರಾಸೆ ಮುಂದೆ ಆತ್ಮಗಳೇನು ಹೆಚ್ಚು ಭಯಾನಕ ಅಲ್ಲ ಅಂತ ಈ ಒಂದು ಚಿತ್ರ ನಮಗೆ ಎಚ್ಚರಿಕೆಯನ್ನ ಕೊಟ್ಟಿತ್ತು. ಸ್ವಾರ್ಥತೆ ತುಂಬಿದಂತ ಮನುಷ್ಯ ಪ್ರೇತಕ್ಕಿಂತಲೂ ಕೂಡ ಹೆಚ್ಚು ಅಪಾಯಕಾರಿ ಅಂತ ಈ ಕತೆ ಸಾದರಪಡಿಸಿತ್ತು. ಈ ಒಂದು ಚಿತ್ರಗಳ ನಂತರ ಕೂಡ ಎಷ್ಟೋ ಇಂಥ ಹಾರರ್ ಚಿತ್ರಗಳು ಬಂದರೂ ಅವ್ಯಾವೂ ಕೂಡ ಈ ಚಿತ್ರಗಳಂತೆ ಪರಿಣಾಮವನ್ನ ಬೀರಲಿಲ್ಲ. ವೀಕ್ಷಕರೇ, ಇವತ್ತಿಗೂ ಕೂಡ ಈಗ ಹೇಳಿದಂತ ಈ 3 ಚಿತ್ರಗಳನ್ನ ಟಿವಿಯಲ್ಲಿ ನೋಡಿದಾಗಲೂ ಕೂಡ ಭಯ ಆಗುತ್ತೆ. ಇನ್ನು ಈ ಚಿತ್ರಗಳ ಹೊರತಾಗಿ ಕನ್ನಡದಲ್ಲಿ ನಿಮ್ಮ ನೆಚ್ಚಿನ ಹಾರರ್ ಚಿತ್ರ ಯಾವುದು ಅಂತ ಹಾಗೂ ನಿಮಗೆ ಯಾಕಿಷ್ಟ ಅಂತ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.